ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮಹಿಳೆಯರ ಹೆಸರಿನಲ್ಲಿ ಮನೆಯನ್ನು ಖರೀದಿ ಮಾಡಿದರೆ ಸಿಗುವಂತಹ ಅನುಕೂಲಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಸಿದ್ಧಾರ್ಥ್ ಅವರು ಮನೆಯನ್ನು ಖರೀದಿಸುವ ಯೋಚನೆಯನ್ನು ಮಾಡ್ತಿದ್ದಾರೆ. ಅವರು ಲೋನ್ ಆಪ್ಷನ್ಗಳನ್ನು ಹೋಲಿಕೆ ಮಾಡೋದಕ್ಕೆ ಬ್ಯಾಂಕ್ನ ವೆಬ್ಸೈಟ್ಗಳನ್ನು ಜಾಲಾಡ್ತಾ ಇದ್ದಾರೆ. ಅವರ ಈ ಪ್ರಯತ್ನಗಳನ್ನು ನೋಡಿದ ಸ್ನೇಹಿತರೊಬ್ಬರು ಪತ್ನಿಯ ಹೆಸರಲ್ಲಿ ಮನೆಯನ್ನು ಖರೀದಿಸುವ ಸಲಹೆಯನ್ನು ಕೊಡ್ತಾರೆ. ಇದರಿಂದಾಗುವ ಅನುಕೂಲ ಏನು ಅಂತ ಸಿದ್ಧಾರ್ಥ್ ಅವರಿಗೆ ಕೇಳ್ತಾರೆ. ಸಿದ್ಧಾರ್ಥ್ ಅವರಂತೆ, ನಿಮಗೂ ಕೂಡ ಆಶ್ಚರ್ಯ ಆಗ್ತಿದೆಯಾ? ಹಾಗಾದರೆ ಮಹಿಳೆಯರ ಹೆಸರಿನಲ್ಲಿ ಮನೆಯನ್ನು ಖರೀದಿ ಮಾಡಿದರೆ ಸಿಗುವ ಅನುಕೂಲಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ನೋಡಿ, ನೀವು ಎಷ್ಟು ಉಳಿತಾಯ ಮಾಡಬಹುದು ಅನ್ನೋದನ್ನು ಕೂಡ ಹೇಳಿಕೊಡ್ತೀವಿ. ನೋಡಿ, ರಿಯಲ್ ಎಸ್ಟೇಟ್ ವಲಯದಲ್ಲಿ ಮಹಿಳೆಯರ ಹೂಡಿಕೆಯ ಉತ್ತೇಜನಕ್ಕೆ ಅನೇಕ ಬ್ಯಾಂಕುಗಳು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಆಫರ್ ಮಾಡಿವೆ. ಸಾಮಾನ್ಯವಾಗಿ ಮಹಿಳೆಯರಿಗೆ 5ರಿಂದ 10% ಮೂಲಾಂಶದಷ್ಟು ರಿಯಾಯಿತಿ ಸಿಗುತ್ತೆ. ಅಂದರೆ ಪುರುಷರಿಗೆ ಹೋಲಿಸಿದರೆ ಶೇಕಡಾ 0.05ರಿಂದ 0.10 ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಇದು ಬ್ಯಾಂಕ್ನಿಂದ ಬ್ಯಾಂಕಿಗೆ ಭಿನ್ನವಾಗಿರುತ್ತೆ. ಹಾಗೆಯೇ ಕ್ರೆಡಿಟ್ ಸ್ಕೋರ್ ಕೂಡ ಆಧಾರಿತವಾಗಿರುತ್ತೆ. ಆದಾಗ್ಯೂ ಕೂಡ ಅತ್ಯಲ್ಪ ಬಡ್ಡಿ ದರ ಕಡಿತ ಕೂಡ ದೀರ್ಘಾವಧಿಯಲ್ಲಿ ಗಣನೀಯ ಮೊತ್ತದ ಉಳಿತಾಯಕ್ಕೆ ಸಹಕಾರಿ ಆಗುತ್ತೆ. ಒಂದು ವೇಳೆ ಸಿದ್ಧಾರ್ಥ್ ಅವರು ತಮ್ಮ ಹೆಸರಿನಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ SBIನಲ್ಲಿ ಸಾಲವನ್ನು ತೆಗೆದುಕೊಂಡರೆ ಆರಂಭಿಕ ಬಡ್ಡಿ ದರ ಶೇಕಡಾ 9.15 ಇರಲಿದೆ. ಆದರೆ SBI ಮಹಿಳೆಯರಿಗೆ ಶೇಕಡಾ 0.05 ಸಾಲ ಮನ್ನಾ ಮಾಡುತ್ತೆ. ಹೀಗಾಗಿ ಮಹಿಳೆಯರಿಗೆ ಕೊಡುವ ಸಾಲದ ಮೇಲಿನ ಬಡ್ಡಿಯ ಆರಂಭಿಕ ದರ ಶೇಕಡಾ 9.10 ಇರಲಿದೆ. ಅದೇ ರೀತಿ ಸೆಂಟ್ರಲ್ ಬ್ಯಾಂಕ್ನ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಬಡ್ಡಿ ದರ ಶೇಕಡಾ 8.35ರಿಂದ 9.25 ಇದ್ದು, ಇತರರಿಗೆ ಶೇಕಡಾ 8.5ರಿಂದ 9.5 ಇದೆ. ಉದಾಹರಣೆಗೆ, ಸಿದ್ಧಾರ್ಥ್ ಅವರು ತಮ್ಮ ಹೆಸರಿನಲ್ಲಿ ಸೆಂಟ್ರಲ್ ಬ್ಯಾಂಕ್ನಿಂದ 1 ಕೋಟಿ ರೂಪಾಯಿ ಸಾಲವನ್ನು ಪಡೆದರೆ EMI ಮೊತ್ತ 90,213 ರೂಪಾಯಿ ಎಷ್ಟರಲ್ಲಿದೆ. ಅಂದರೆ ಅವರು 20 ವರ್ಷಗಳಲ್ಲಿ 1.23 ಕೋಟಿ ರೂಪಾಯಿ ಬಡ್ಡಿಯನ್ನು ಪಾವತಿಸ್ತಾರೆ. ಅದೇ ಅವರು ತಮ್ಮ ಪತ್ನಿ ಹೆಸರಲ್ಲಿ ಸಾಲವನ್ನು ಪಡೆದಿದ್ದರೆ ಬಡ್ಡಿ ದರ ಶೇಕಡಾ 9.10 ಎಷ್ಟಾಗಿರ್ತಿತ್ತು. EMI ಮೊತ್ತ 91,587 ಆಗಲಿದೆ. ಅವರು ಒಟ್ಟು 20 ವರ್ಷಗಳಲ್ಲಿ 1.19 ಕೋಟಿ ರೂಪಾಯಿ ಪಾವತಿಸಬೇಕಾಗುತ್ತೆ. ಅಂದರೆ ಅವರು ಪ್ರತಿ ತಿಂಗಳು EMI ಮೇಲೆ 2,000 ರೂಪಾಯಿ ಉಳಿತಾಯವನ್ನು ಮಾಡಬಹುದು. ಒಟ್ಟಾರೆಯಾಗಿ 20 ವರ್ಷಗಳಲ್ಲಿ ಬಡ್ಡಿ ಮೊತ್ತ 4 ಲಕ್ಷ ರೂಪಾಯಿಯನ್ನು ಉಳಿತಾಯ ಮಾಡಬಹುದು. ಗೃಹ ಸಾಲವನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ಮಹಿಳೆಯರ ಹೆಸರಿನಲ್ಲಿ ಸಾಲವನ್ನು ಪಡೆದರೆ ಏನಾದರೂ ರಿಯಾಯಿತಿ ಸಿಗುತ್ತಾ ಅಂತ ಒಮ್ಮೆ ವಿಚಾರಿಸಿ ನೋಡಿ. ಕೋ-ಬಾರೋವರ್ ಅಂದರೆ ಜಂಟಿಯಾಗಿ ಸಾಲವನ್ನು ಪಡೆದವರ ಪೈಕಿ ಅಥವಾ ಸಾಲದ ಸಹ ಅರ್ಜಿದಾರರಾಗಿ ಒಬ್ಬರು ಮಹಿಳೆ ಇದ್ದರೆ ಆಗ ಕೂಡ ಕೆಲವು ಬ್ಯಾಂಕುಗಳು ರಿಯಾಯಿತಿಯನ್ನು ಕೊಡುತ್ತೆ. ನಿಮ್ಮ ಪತ್ನಿ ಕೋ-ಬಾರೋವರ್ ಆದರೆ ಸಿಗುವ ಮತ್ತೊಂದು ಲಾಭ ಏನು ಅನ್ನೋದನ್ನು ಕೂಡ ನಾವೀಗ ನೋಡೋಣ. ನೋಡಿ, ಇಬ್ಬರ ಆದಾಯ ಒಟ್ಟು ಸೇರಿದರೆ ನಿಮ್ಮ ಲೋನ್ ಎಲಿಜಿಬಿಲಿಟಿ ಹೆಚ್ಚಾಗುತ್ತೆ. ಅಂದರೆ ನಿಮ್ಮ ಕನಸಿನ ಮನೆಯ ಖರೀದಿಗೆ ನಿಮಗೆ ಹೆಚ್ಚಿನ ಮೊತ್ತದ ಸಾಲ ಸಿಗುತ್ತೆ. ಮನೆ ಖರೀದಿ ಸಂಬಂಧ ಮತ್ತೊಂದು ಪ್ರಮುಖವಾದ ವೆಚ್ಚ ಅಂದರೆ ಸ್ಟ್ಯಾಂಪ್ ಡ್ಯೂಟಿ. ಅನೇಕ ರಾಜ್ಯ ಸರ್ಕಾರಗಳು ಮಹಿಳೆಯರು ಮನೆಯನ್ನು ಖರೀದಿಸಿದರೆ ಸ್ಟ್ಯಾಂಪ್ ಡ್ಯೂಟಿ ಮೊತ್ತದಲ್ಲಿ ಕನ್ಸೆಷನನ್ನು ಕೊಟ್ಟಿವೆ. ಆಸ್ತಿಯ ಜಂಟಿ ಮಾಲೀಕರಾದರೂ ಈ ರಿಯಾಯಿತಿ ಸಿಗುತ್ತೆ. ಉದಾಹರಣೆಗೆ, ದೆಹಲಿಯಲ್ಲಿ ಮಹಿಳೆಯರು ಮನೆಯನ್ನು ಖರೀದಿಸಿದರೆ ಆಸ್ತಿ ಮೌಲ್ಯದ ಶೇಕಡಾ 4% ಸ್ಟ್ಯಾಂಪ್ ಡ್ಯೂಟಿ, ಪುರುಷರಿಗಾದರೆ ಶೇಕಡಾ 6% ಸ್ಟ್ಯಾಂಪ್ ಡ್ಯೂಟಿ. ಅದೇ ರೀತಿ ಹರಿಯಾಣದಲ್ಲಿ ಪುರುಷರಿಗೆ ಆಸ್ತಿ ಮೌಲ್ಯದ ಶೇಕಡಾ 7% ಸ್ಟ್ಯಾಂಪ್ ಡ್ಯೂಟಿ ಆದರೆ ಮಹಿಳೆಯರಿಗೆ ಶೇಕಡಾ 5%. ಒಂದು ವೇಳೆ ಸಿದ್ಧಾರ್ಥ್ ಅವರು ದೆಹಲಿಯಲ್ಲಿ 1 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಖರೀದಿಸಿದರೆ ಪುರುಷರಾಗಿ ಅವರು 6 ಲಕ್ಷ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಪಾವತಿಸಬೇಕಾಗುತ್ತೆ. ಆದರೆ ಅವರೇನಾದರೂ ತಮ್ಮ ಪತ್ನಿ ಹೆಸರಿನಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದರೆ ಅವರು 4 ಲಕ್ಷ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಪಾವತಿಸಬೇಕು. ಅಂದರೆ ಅವರು 2 ಲಕ್ಷ ರೂಪಾಯಿ ಉಳಿತಾಯ ಮಾಡಬಹುದು. ಇದು ಕಡಿಮೆ ಮೊತ್ತ ಏನಲ್ಲ. ಗೃಹ ಸಾಲ ಅನ್ನೋದು ಕೇವಲ ಕನಸಿನ ಮನೆ ಖರೀದಿಗೆ ಮಾತ್ರ ನೆರವಾಗಲ್ಲ, ಅದು ತೆರಿಗೆ ಉಳಿಸೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ಪ್ರಿನ್ಸಿಪಲ್ ಮೊತ್ತದ 1.5 ಲಕ್ಷ ರೂಪಾಯಿಯಷ್ಟು ಡಿಡಕ್ಷನ್ ಕ್ಲೇಮ್ ಮಾಡಿಕೊಳ್ಳೋಕೆ ಅವಕಾಶ ಇದೆ. ಅಲ್ಲದೆ ಸೆಕ್ಷನ್ 24(b) ಇದರ ಅಡಿಯಲ್ಲಿ ಬಡ್ಡಿ ಪಾವತಿಗೆ ವಾರ್ಷಿಕವಾಗಿ 2 ಲಕ್ಷ ರೂಪಾಯಿ ವಿನಾಯಿತಿ ಸಿಗುತ್ತೆ. ಈ ಮೊತ್ತವನ್ನು ನಿಮ್ಮ ತೆರಿಗೆ ಒಳಪಡುವ ಆದಾಯದಿಂದ ಕಡಿಮೆ ಮಾಡಲಾಗುತ್ತೆ. ಇದರಿಂದಾಗಿ ನಿಮ್ಮ ತೆರಿಗೆ ಬಾಧ್ಯತೆಯೂ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಇನ್ನು ಹೆಣ್ಣು ಮಕ್ಕಳ ಮನೆ ಒಡೆತನದ ಉತ್ತೇಜನಕ್ಕೆ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಮಹಿಳೆಯರಿಗೆ ಬಡ್ಡಿ ಸಬ್ಸಿಡಿ ಸಿಗುತ್ತೆ. ಈ ಪೈಕಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೂಡ ಒಂದು. ಇದರಲ್ಲಿ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ CLSS ಆಪ್ಷನ್ ಕೂಡ ಇದೆ. ಈ ಯೋಜನೆಯಡಿ ಆರ್ಥಿಕವಾಗಿ ದುರ್ಬಲ ವರ್ಗ ಅಂದರೆ EWS, ಇದು ಕಡಿಮೆ ಇರತಕ್ಕಂಥ ಆದಾಯ ವರ್ಗ ಅಂದರೆ LIG ಮತ್ತು ಮಧ್ಯಮ ಆದಾಯ ವರ್ಗ MIG ಇವರುಗಳಿಗೆ ಸಬ್ಸಿಡಿ ಸಿಗಲಿದೆ. ಇಂಥವರು ಮನೆ ಖರೀದಿಗೆ ಅಥವಾ ಗೃಹ ನಿರ್ಮಾಣಕ್ಕೆ ಸಾಲವನ್ನು ಪಡೆದರೆ 2,67,000 ರೂಪಾಯಿ ಬಡ್ಡಿ ಸಬ್ಸಿಡಿ ಸಿಗುತ್ತೆ. ಕಡಿಮೆ ಬಡ್ಡಿ ದರ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಕನ್ಸೆಷನ್ ಪುರುಷರಿಗೆ ಅನ್ವಯಿಸದ ಮಹಿಳೆಯರಿಗೆ ಸಿಗುವ 2 ರೀತಿಯ ಲಾಭಗಳು ಆಗುತ್ತೆ.
ಒಂದು ವೇಳೆ ಸಿದ್ಧಾರ್ಥ್ ಅವರು ತಮ್ಮ ಪತ್ನಿ ಹೆಸರಿನಲ್ಲಿ ಮನೆಯನ್ನು ಖರೀದಿಸಿದರೆ ಸುಮಾರು 6 ಲಕ್ಷ ರೂಪಾಯಿ ಉಳಿತಾಯ ಮಾಡಬಹುದು. ಸಿದ್ಧಾರ್ಥ್ ಅವರಂತೆ ನೀವು ಕೂಡ ನಿಮ್ಮ ತಾಯಿ ಅಥವಾ ಪತ್ನಿ ಹೆಸರಿನಲ್ಲಿ ಮನೆಯನ್ನು ಖರೀದಿಸಿ ಹಣವನ್ನು ಉಳಿಸಬಹುದು. ಬ್ಯಾಂಕ್ಗಳು ಮತ್ತು ಬಿಲ್ಡರ್ಗಳು ಮಹಿಳಾ ದಿನಾಚರಣೆಯಂತಹ ವಿಶೇಷ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಆಫರ್ಗಳನ್ನು ಕೊಡುವುದಿದೆ. ನೀವು ಇಂತಹ ಆಫರ್ಗಳ ಬಗ್ಗೆಯೂ ಕೂಡ ತಿಳಿದುಕೊಳ್ಳಬೇಕು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.